ಒಂದೇ ಒಂದು ಲಾಸ್ಟ್ ಕ್ವೆಶ್ಚನ್ ಧನರಾಜ್ ಅವರಿಗೆ, ನೀವು ಮನೆ ಒಳಗಡೆ ಇದ್ದಾಗ ಇಲ್ಲಿ ಹೊರಗಡೆ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ಬಿಟ್ಟಿದೆ ನಿಮ್ದು. ಏನ್ ನೀವು ಮೋಕ್ಷಿತ್ ಅವ್ರ ಮದ್ವೆ ಆಗಕ್ ಹೋಗಿದ್ರಂತೆ, ಹೆಣ್ಣು ನೋಡಕ್ ಹೋಗಿದ್ರಂತೆ? ಅದು ಒಂದು ವೆಬ್ ಸೀರೀಸ್ ಮದುಮಗ ಅಂತ, ನಮ್ಮ ಮರವಂತೆ ಅವರು ಲಿರಿಕ್ಸ್ ರೈಟರ್, ಅವರು ನನ್ನನ್ನ ಆಫರ್ ಮಾಡಿದ್ರು. ಆವಾಗ್ಲೂ ನಾನು ಮೋಕ್ಷಿತ್ ಅವ್ರ ಜೊತೆ ಅಷ್ಟೊಂದು ಕ್ಲೋಸ್ ಆಗಿರ್ಲಿಲ್ಲ. ಆ ಒಂದು ಸೀನಿಗೋಸ್ಕರ ನಾನು ಬಂದ್ ಮಾತಾಡಿಸ್ತೆ. ಅವಾಗ ಅವರೇ ನನ್ನ ಪರಿಚಯ ಮಾಡಿಸ್ತಾರೆ. ಅವ್ರು ನನ್ನ ವಿಡಿಯೋನು ಕೂಡ ನೋಡಿರ್ಲಿಲ್ಲ. ನಾನು ಒಂದ್ ಸೀನಲ್ಲಿ ಹೀಗೆ ಪರಿಚಯ ಆಗಿತ್ತು ವಿನ ಅಷ್ಟೊಂದು ಕ್ಲೋಸ್ ಅಂತ ಆಗಿರೋದು ಆಗಿರ್ಲಿಲ್ಲ. ಹಾಗೆ ಬಿಗ್ ಬಾಸ್ ಮನೆಗೆ ಬಂದಾಗ್ಲೂ ಕೂಡ ನನಗೆ ಅಷ್ಟು ಕ್ಲೋಸ್ ಅಂತ ಪರಿಚಯ ಇತ್ತು ಅಷ್ಟೇ. ಓಕೆ ಓಕೆ, ನಿಮ್ಮಿಬ್ರು ಜೊತೆ ಮಾತಾಡಿ ಬಹಳ ಖುಷಿ ಆಯ್ತು. ಇಬ್ರು ತುಂಬಾ ಚೆನ್ನಾಗಿ ಆಟ ಆಡಿದ್ರಿ. ಸ್ವಲ್ಪ ಓವರ್ ಆಗಿ ಆಟ ಆಡ್ಬಿಟ್ರಿ, ಓವರ್ ಡೋಸ್ ಇತ್ತು ಅನ್ಸುತ್ತೆ. ಇಂಡೈರೆಕ್ಟ್ ಆಗಿ ಓವರ್ ಆಗಿ ಆಕ್ಟ್ ಮಾಡಿದಕ್ಕೆ ಇಲ್ಲಿ ಓವರ್ ಆಗಿ ಮಾಡ್ಲಿಲ್ಲ, ನಾವು ಆಕ್ಟ್ ಮಾಡ್ಲಿಲ್ಲ ಅನ್ನೋದು, ಮಾಡ್ಲಿಲ್ಲ, ಓವರ್ ಆಕ್ಟ್ ಮಾಡ್ಲಿಲ್ಲ. ಆದ್ರೆ ನಿಮ್ಮ ಈ ಏನೋ ಹಾನೆಸ್ಟಿ ಮತ್ತೆ ಆ ಪಾಸಿಟಿವಿಟಿ ಏನಿತ್ತು ಅದು ಸ್ವಲ್ಪ ಓವರ್ ಡೋಸ್ ಆಗ್ಬಿಡ್ತು ಅನ್ಸುತ್ತೆ ಅಷ್ಟೇ. ನಿಮ್ ಜೊತೆ ಮಾತಾಡಿ ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಬಿಡು ಮಾಡ್ಕೊಂಡು ಇಷ್ಟು ದೂರ ಬಂದು ಇಷ್ಟೆಲ್ಲ ನಮ್ ಜೊತೆ ಶೇರ್ ಮಾಡ್ಕೊಂಡ್ರಿ. ಥ್ಯಾಂಕ್ ಯು. ನೀವು ಕೂಡ ತುಂಬಾ ಸ್ವೀಟ್ ಆಗಿ ಮಾತಾಡ್ತೀರಾ. ಇಂತ ಇಂಟರ್ವ್ಯೂ ಅಲ್ಲಿ ನಾವು ಕೂತ್ಕೊಂಡು ಖುಷಿ ಪಡ್ತಿದ್ದೇವಲ್ಲ, ಅದು ನಮ್ಗೆ ತುಂಬಾ ಖುಷಿ. ತುಂಬಾ ಖುಷಿ ಪಡ್ಬೇಡಿ, ಎಲ್ಲ ಇಂಟರ್ವ್ಯೂ ಅಲ್ಲಿ ಇದನ್ನೇ ಹೇಳುದು. ನಾನು ಹೇಳ್ತಾ ಇದ್ದೆ, ಅದಕ್ಕೆ ನನ್ಗೆ ಹಾರ್ಟ್ ಟಚ್ ಆಗಿಲ್ಲ, ಟಚ್ ಆಯ್ತು ಅಂತ. ಬಟ್ ಜೋಕ್ಸ್ ಅಪಾರ್ಟ್, ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ಬಹಳಷ್ಟು ನೆನಪುಗಳನ್ನ ಮತ್ತೆ ಪ್ರತಿಯೊಂದು ವ್ಯಕ್ತಿ ಬಗ್ಗೆ ನೆನಪಿಸ್ಕೊಳ್ಳೋದಕ್ಕೆ ಶುರು ಮಾಡಿದ್ವಿ. ಎಲ್ಲ ಇನ್ಸಿಡೆಂಟ್ಸ್ ಬಗ್ಗೆ ನೆನಪಿಸ್ಕೊಂಡ್ವಿ. ಅದು ಖುಷಿ ಆಗುತ್ತೆ. ಸೊ ಆ ನೆನಪುಗಳನ್ನ ನಮಗ್ ಮತ್ತೆ ತಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನನಗೆ ಹೇಳ್ಬೋದಾ ಬೇಡೋ ಗೊತ್ತಿಲ್ಲ. ಇಲ್ಲ ಹೇಳಿ, ನಿಮ್ಗೆ ಏನ ಹೇಳ್ಬೇಕನ್ಸುತ್ತೆ ಹೇಳಿದನು ಅವರೇ. ತೇಜು ಅವರು ಮೊದ್ಲೇ ಪರಿಚಯ ಇತ್ತು. ಆಮೇಲೆ ಅವರು ನಾನು ಇದ್ದಂತ ರೀತಿಯಲ್ಲಿ ಅದೆಲ್ಲ ನಂಗೆ ಗೊತ್ತಾಯ್ತು. ನೀವು ನನಗೆ ಹೇಳೋದಾ ಅಲ್ಲಿ ವೀಕ್ಷಕ? ಅಲ್ಲ ಹೇಳ್ತಿರೋ ವೀಕ್ಷಕರಿಗೆ. ಅದಲ್ಲ ನಾನು ಹೇಳ್ಬೇಕೀಗ. ತೇಜು ಪರಿಚಯ ಇದ್ರು, ತೇಜು ಅವ್ರ ಪರಿಚಯ ಇದ್ರು. ಅವ್ರು ಅವಾಗ್ಲೂ ಹೇಳ್ತಿದ್ರು, ಧನು ನೀನು ಬಿಗ್ ಬಾಸ್ಗೆ ಹೋಗ್ಬೇಕು ಅಂತ. ಆಕ್ಚುಲಿ ಅಂದ್ರೆ ನನಗೆ ಅನ್ಸಿದ್ದು, ಧನುಗೆ ತುಂಬಾ ಒಳ್ಳೆ ಟ್ಯಾಲೆಂಟ್ ಇದೆ. ಅಂಡ್ ಧನು ಟೈಮಿಂಗ್ ತುಂಬಾ ಚೆನ್ನಾಗಿದೆ. ಅಂದ್ರೆ ಹ್ಯೂಮರ್ ಅಂತ ಬಂದಾಗ ಒಳ್ಳೆ ಟೈಮಿಂಗ್ ಇದೆ. ಅದು ಧನು ಜೊತೆ 1 hour ಯಾರಾದ್ರೂ ಇದ್ರೆ ಗೊತ್ತಾಗತ್ತದು. ಅಂದ್ರೆ ಚಿಕ್ಕ ವಿಚಾರದಲ್ಲೂ ಹೆಂಗದು ಧನು ಇನ್ನೋಸೆನ್ಸ್ ನಗು ಬರುತ್ತೋ, ಇಲ್ಲ ಧನು ಕೇಳೋ ಕ್ವಶನ್ ನಗು ಬರುತ್ತೋ ಗೊತ್ತಿಲ್ಲ. ಬಟ್ ಏನಂದ್ರೆ ಅದೊಂಥರ ಸಕ್ಕದಾಗಿ ಅನ್ಸುತ್ತೆ. ಧನು ಜೊತೆ ಟೈಮ್ ಸ್ಪೆಂಡ್ ಮಾಡೋದಿದೆ ಅಲ್ಲ, ನಗ್ತಾನೆ ಇರ್ತೀವಿ, ಎಲ್ಲೆಲ್ಲೂ ಬೇಜಾರ ಇರೋದಿಲ್ಲ ಸ್ವಲ್ಪ. ನೆಕ್ಸ್ಟ್ ಏನ್ ಮಾಡ್ಬೇಕು ಹೇಳಿ, ಅದು ಆಗ್ಬಿಡುತ್ತೆ. ಧನು ಹೇಳ್ಬೇಕು, ಧನು ಏನ್ ಇಷ್ಟನೋ ಅದ್ ಮಾಡ್ಲಿ, ನಿಮಗೆ ಏನ್ ಇಷ್ಟನೋ ಅದ್ ಮಾಡ್ಲಿ. ಇಬ್ರಿಗೂ ತುಂಬಾ 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 ಸಕ್ಸಸ್ ಸಿಗ್ಲಿ. ಥ್ಯಾಂಕ್ ಯು ಸೋ ಮಚ್. ಆಸೆ ಈಡೇರಿತು. ಹೌದು, ನನ್ನ ಆಸೆ ಈಡೇರಿತು. ಫಿನಾಲೆಯಲ್ಲಿ ಗೆದ್ದಿದ್ರೆ ಇನ್ನ ಖುಷಿ ಆಗಿರ್ತಾ ಇತ್ತು. ಬಟ್ ಇಟ್ಸ್ ಓಕೆ. ಧನುಗೆ ಏನೇನ್ ಬೇಕೋ ಅದೆಲ್ಲ ಸಿಕ್ಕಿದೆ. ನನ್ಗೆ ಅದು ಖುಷಿ ಇದೆ. ಒಳ್ಳೆ ಸಪೋರ್ಟಿವ್ ಹೆಂಡತಿ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್.